ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳ ಜನ್ಮ ಜಾಲಾಡ್ತಾ ಇರುವಂತಹ ತನಿಖಾಧಿಕಾರಿಗಳು ಬ್ಯಾಂಕ್ ಖಾತೆಯ ಮಾಹಿತಿಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆನೇ ಹತ್ಯೆಯನ್ನು ಕಣ್ಣಾರೆ ಕಂಡಿದ್ದಂತಹ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸಲಾಗಿದೆ. ತನಿಖಾಧಿಕಾರಿಗಳು ಆ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅಂದಹಾಗೆ ಹತ್ಯೆಯನ್ನ ಕಂಡು ಹೆದರಿ ನಾಪತ್ತೆಯಾಗಿದ್ದಂತಹ ಪ್ರತ್ಯಕ್ಷದರ್ಶಿಯನ್ನ ಪತ್ತೆ ಹಚ್ಚಿದ್ದು ಕೂಡ ಬಹಳ ರೋಚಕವಾದಂತಹ ಕಾರ್ಯಾಚರಣೆ. ಜಾಮೀನಿನ ಮೇಲೆ ಹೊರಬಂದಿರುವ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ನಿನ್ನೆಯಷ್ಟೇ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಕಾರಣ ಕೊಲೆ ಸ್ಥಳದಲ್ಲಿ ದರ್ಶನ್ ಮತ್ತು ಆರೋಪಿಗಳ 8 ಫೋಟೋಗಳು ಸಾಕ್ಷ್ಯ ಸಿಕ್ಕಿದ್ವು. ಅದನ್ನ ಪೊಲೀಸರು 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ರು. ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಡವಡವ ಹೆಚ್ಚಾಗಿದೆ. ದರ್ಶನ್ ವಿರುದ್ಧದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ನ್ಯಾಯಾಧೀಶರ ಮುಂದೆ ಕೊಲೆಯನ್ನ ಕಂಡ ಪ್ರತ್ಯಕ್ಷದರ್ಶಿ ಹೇಳಿಕೆ ದಾಖಲು. ಕೊಲೆ ಬಳಿಕ ನಾಪತ್ತೆಯಾಗಿದ್ದ ಪ್ರತ್ಯಕ್ಷದರ್ಶಿಯನ್ನ ಹಿಡಿದಿದ್ದೇ ರೋಚಕ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆಯನ್ನ ಕಣ್ಣಾರೆ ಕಂಡಿದ್ದ ಈತನೇ ಕೊಲೆ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿದ್ದ. ಆದರೆ ಆ ವ್ಯಕ್ತಿ ಘಟನೆಯಿಂದ ಬೆಚ್ಚಿಬಿದ್ದಿದ್ದ. ಹತ್ಯೆ ನಂತರ ಭಯಭೀತನಾಗಿ ನಾಪತ್ತೆಯಾಗಿದ್ದ. ಇದೀಗ ಪ್ರತ್ಯಕ್ಷದರ್ಶಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಅಷ್ಟೇ ಅಲ್ಲ, ಕೊಲೆಯನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ರು. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರತ್ಯಕ್ಷ ಸಾಕ್ಷಿ ಘಟನೆಯ ನಂತರ ಬೆಚ್ಚಿಬಿದ್ದಿದ್ದ. ಹತ್ಯೆ ಬಳಿಕ ಹೆದರಿದ್ದವ ಭಯದಿಂದ ಊರೂರು ಸುತ್ತೋದಕ್ಕೆ ಶುರು ಮಾಡಿದ್ದ. ಜೂನ್ 11ರ ಸಂಜೆ ಭಯಭೀತನಾಗಿ ಹಾಸನದ ಹುಟ್ಟೂರಿಗೆ ತೆರಳಿದ್ದವನು ಊರು ಸೇರ್ತಿದ್ದಂತೆ ಸ್ನೇಹಿತನ ಬಳಿ ಹತ್ಯೆ ವಿಚಾರದ ಬಗ್ಗೆ ಇಂಚಿಂಚು ಮಾಹಿತಿ ಹೇಳಿದ್ದ. ಹತ್ಯೆಯಲ್ಲಿ ತನ್ನ ಪಾತ್ರವಿಲ್ಲದಿದ್ರೂ ಘಟನೆಯನ್ನ ನೋಡಿದ್ದೆ ಎಂದವನು ಜೂನ್ 13ರಂದು ಸ್ನೇಹಿತರ ಜೊತೆ ಗೋವಾಗೆ ಟ್ರಿಪ್ಗೆ ತೆರಳಿದ್ದಾನೆ. ಅಲ್ಲಿ ಅವನಿಗೆ ಪವಿತ್ರ ಗೌಡ ದರ್ಶನ್ ಅರೆಸ್ಟ್ ಆಗಿರೋ ವಿಚಾರ ಮಾಧ್ಯಮಗಳಿಂದ ತಿಳಿದಿದೆ. ಹೀಗಾಗಿ ಜೂನ್ 16ರಂದು ಗೋವಾ ಟ್ರಿಪ್ ಮುಗಿಸಿ ವಾಪಸ್ ಬಂದವನು ಜೂನ್ 16ರಿಂದ ಭಯಭೀತನಾಗಿ ತಿರುಪತಿ, ಕೋಲಾರ, ಗೋವಾ, ಹುಬ್ಬಳ್ಳಿ ಸೇರಿ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ್ತವ್ಯ ಹೂಡಿದ್ದ. ಹತ್ಯೆ ನಂತರ ಏನ್ ಮಾಡಬೇಕು, ಯಾರಿಗೆ ತಿಳಿಸ್ಬೇಕು ಅಂತ ಗೊತ್ತಾಗದೆ ಜೂನ್ 11ರಿಂದ ಜೂನ್ 20ರವರೆಗೆ ಊರೂರು ಸುತ್ತಿದ್ದಾನೆ. ಅಷ್ಟೊತ್ತಿಗೆ ಪ್ರಮುಖ ಸಾಕ್ಷಿಯನ್ನ ತಲುಪುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ. ಕೊನೆಗೆ ಜೂನ್ 20ರಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಪ್ರಮುಖ ಸಾಕ್ಷಿ ಹೇಳಿಕೆ ದಾಖಲಿಸಿದ್ದಾನೆ. ಸದ್ಯ ಕೆಲಸಗಾರನನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಹೆಚ್ಚಾಯಿತು ಢವಢವ. ಬ್ಯಾಂಕ್ ವ್ಯವಹಾರಗಳ ಬುಡಕ್ಕೆ ಕೈ ಹಾಕಿದ ತನಿಖಾಧಿಕಾರಿಗಳು ಆರೋಪಿಗಳ ಹಣಕಾಸು ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು 17 ಆರೋಪಿಗಳ ಬ್ಯಾಂಕ್ ಖಾತೆಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಆದಾಯ ವ್ಯವಹಾರದ ಬಗ್ಗೆ ಅಧಿಕಾರಿಗಳು ತನಿಖೆಗೆ ಇಳಿಯುತ್ತಾ ಇದ್ದಂತೆ ಆರೋಪಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಡಿ ಗ್ಯಾಂಗ್ ಸದಸ್ಯರು ಅಂತಾನೆ ಕುಖ್ಯಾತರು. ಈಗ ಡಿ ಗ್ಯಾಂಗ್ನ 17 ಆರೋಪಿಗಳ ಬ್ಯಾಂಕ್ ಖಾತೆ ಮೇಲೆ ತನಿಖಾಧಿಕಾರಿಗಳು ಕಣ್ಣು ಹಾಕಿದ್ದಾರೆ. 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ KYC ಮಾಹಿತಿ ಸಂಗ್ರಹಿಸಿರೋ ಅಧಿಕಾರಿಗಳು ಇಮೇಲ್ ಮೂಲಕ ಪವಿತ್ರ ಗೌಡ, ದರ್ಶನ್ ಖಾತೆ ಮಾಹಿತಿ ಪಡೆದಿದ್ದಾರೆ. A1 ರಿಂದ A14 ವರೆಗಿನ KYC ಮಾಹಿತಿ ಸಂಗ್ರಹಿಸಿದ್ದಾರೆ. ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿದ್ದಾರೆ. ಬೆನ್ನುಹುರಿ ಸಮಸ್ಯೆಯಿಂದ ಬಳಲುತ್ತಿರುವ ನಟ ಆಪರೇಷನ್ ಆತಂಕದಲ್ಲಿದ್ದಾರೆ. ಇದರ ನಡುವೆ ಹತ್ಯೆ ಪ್ರಕರಣದ ತನಿಖಾಧಿಕಾರಿಗಳು ಬ್ಯಾಂಕ್ ಖಾತೆ ಮಾಹಿತಿಗಳನ್ನು ಸಂಗ್ರಹಿಸಿರುವುದು ಆರೋಪಿಗಳಿಗೆ ಆತಂಕ ತಂದಿದೆ. ತನಿಖಾ ತಂಡ IDFC ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC, ಕೋಟಕ್ ಮಹೀಂದ್ರಾ, ಕೆನರಾ, SBI, ICICI ಬ್ಯಾಂಕ್ ಮ್ಯಾನೇಜರ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಹತ್ಯೆ ಪ್ರಕರಣ ಮುಚ್ಚಿ ಹಾಕೋಕೆ ಲಂಚ ನೀಡಿದ್ದ ಆರೋಪವನ್ನು ಎದುರಿಸುತ್ತಿರುವ ನಟ ದರ್ಶನ್ಗೆ ತನಿಖಾಧಿಕಾರಿಗಳ ನಡೆ ಆತಂಕಕ್ಕೆ ಕಾರಣ ಮಾಡಿಕೊಟ್ಟಿದೆ.
ಬ್ಯೂರೋ ರಿಪೋರ್ಟ್, TV9.